ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ನಾವು ಮೊದಲು ನೆನೆಸ್ಕೊಳ್ಳೋದು ದೇವರನ್ನ. ಆದರೆ ಕೆಲವೊಬ್ಬರು ಎಲ್ರಿಗೂ ಕೂಡ ಎಲ್ಲ ದೇವರು ಕೂಡ ಇಷ್ಟ ಇದ್ದೇ ಇರ್ತಾರೆ. ಎಲ್ಲ ದೇವ್ರಿಗೂ ಕೂಡ ಒಂದು ದೇವರ ಮೇಲೆ ಕೂಡ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಕಷ್ಟದಲ್ಲಿದ್ದಾಗ ಅಥವಾ ನಾವು ಏನಾದರೂ ಒಂದು ತೊಂದರೆಯಲ್ಲಿದ್ದಾಗ ಯಾವುದಾದ್ರು ಒಂದು ದೇವ್ರನ್ನ ನಾವು ಹೆಚ್ಚಾಗಿ ನೆನೆಸ್ಕೊಳ್ತೀವಿ. ಅದು ನಮ್ಮ ಮನೆ ದೇವರಾಗಿರ್ಬೋದು ಅಥವಾ ಯಾವುದೋ ಒಂದು ದೇವರು ನಮಗೆ ಇಷ್ಟ ಆಗಿರುತ್ತೆ, ಅಥವಾ ಆ ಒಂದು ದೇವರಿಂದ ನಮಗೇನೋ ಒಂದು ಒಳ್ಳೆಯದಾಗಿರುತ್ತೆ. ಹಾಗಾಗಿ ಆ ಒಂದು ದೇವರನ್ನು ನಾವು ಹೆಚ್ಚಿನದಾಗಿ ನೆನೆಸ್ಕೊತೀವಿ. ಕಷ್ಟ ಬಂದಾಗ ಆಗಲಿ ಅಥವಾ ಏನಾದರೂ ಒಂದು ತೊಂದರೆ ಆದಾಗ ಏನೋ ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿದಾಗ ನಾವು ಒಂದು ದೇವರನ್ನು ನೆನೆಸ್ಕೊತೀವಿ ಹೆಚ್ಚಾಗಿ. ಇದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ. ನೀವು ಇದಕ್ಕೆ ರಿಲೇಟ್ ಮಾಡ್ಕೊಬೋದು. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಕೆಲವೊಂದು ವ್ಯಕ್ತಿಗಳಿಗೆ ಗಂಡು ದೇವರು ಇಷ್ಟ ಇರುತ್ತೆ, ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಹೆಣ್ಣು ದೇವರು ಇಷ್ಟ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಗಂಡು ದೇವರು ಇಷ್ಟ ಇದ್ದರೆ ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ, ಹಾಗೆ ನಿಮ್ಮ ಜೀವನ ಹೇಗಿರುತ್ತೆ ವಿಶೇಷವಾಗಿ, ಹಾಗೆ ನಿಮಗೆ ಹೆಣ್ಣು ದೇವರು ಇಷ್ಟ ಇದ್ದರೆ ನಿಮ್ಮ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಏನೇನು ಘಟನೆಗಳನ್ನ ನೀವು ನೋಡಬೇಕಾಗತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿದೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಗಂಡು ದೇವರಾದರೂ ಆಗಿರಲಿ, ಹೆಣ್ಣು ದೇವರಾದರೂ ಆಗಿರಲಿ. ಫಾರ್ ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಅಂತ ಹೇಳಿದ್ರೆ ನೀವು ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡ್ತೀರಾ. ಅದೇ ರೀತಿ ಬೇರೆ ಯಾವುದೇ ದೇವರು ಇಷ್ಟ ಇದ್ದರೂ ಕೂಡ ನಿಮಗೆ ಆ ಒಂದು ದೇವರ ಒಂದು ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದರಲ್ಲಿ ಮೊದಲನೇದಾಗಿ ನೀವು ವಿಶೇಷವಾಗಿ ಗಂಡು ದೇವರನ್ನು ಇಷ್ಟಪಡುವಂಥ ಒಂದು ವ್ಯಕ್ತಿಯಾಗಿದ್ದರೆ, ಅಂದರೆ ನೀವು ಇಷ್ಟಪಡುವಂಥ ಒಂದು ದೇವರು ಗಂಡು ದೇವರಾಗಿದ್ದರೆ, ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಶಕ್ತಿಯುತ ವ್ಯಕ್ತಿಗಳಾಗಿರ್ತೀರ. ಅಂದರೆ ಶಕ್ತಿಯುತ ಅಂದರೆ ಬಲದಿಂದ ಅಲ್ಲ, ಬುದ್ಧಿಯಿಂದ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ಕಷ್ಟಕಾಲ ಅಂತ ಬಂದಾಗ ನೀವು ತುಂಬ ಶಕ್ತಿಯಿಂದ ತುಂಬ ಒಂದು ಯೋಚನೆ ಮಾಡಿ ತುಂಬ ಈಸಿಯಾಗಿ ಅದನ್ನು ಸಾಲ್ವ್ ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತೀರ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಕಷ್ಟಗಳು ತುಂಬ ಬರುತ್ತೆ. ಬಟ್ ಆದರೆ ಆ ಒಂದು ಕಷ್ಟಗಳನ್ನ ಯಾವ ರೀತಿ ಎದುರಿಸ್ಬೇಕು, ಅದಕ್ಕೇನು ಶಕ್ತಿ ಬೇಕಾಗಿದೆ ಅದು ನಿಮ್ಮಲ್ಲಿ ಇರುತ್ತೆ. ಹಾಗೆ ಇದಕ್ಕೆ ನೀವೇನು ಯಾವ ದೇವ್ರನ್ನ ಪೂಜಿಸ್ತೀರೋ ಆ ಒಂದು ದೇವರ ಒಂದು ಕಂಪ್ಲೀಟ್ ಆದಂಥ ಒಂದು ಆಶೀರ್ವಾದ ಕೂಡ ನಿಮಗೆ ಇರುತ್ತೆ. ಈ ಕಾರಣದಿಂದಾಗಿ ಕಷ್ಟಗಳು ಅನ್ನೋದು ನಿಮಗೆ ಕಷ್ಟಗಳು ಅಂತ ಅನಿಸಲ್ಲ. ಏನೋ ಒಂದು ಚಾಲೆಂಜ್ ಬರ್ತಿದೆ, ಏನೋ ಒಂದು ಜೀವನದಲ್ಲಿ ಏನೋ ಒಂದು ಏನಂತಾರೆ ಪಾಠ ಕಲಿಸೋಕ್ಕೆ ಏನೋ ಒಂದು ಚಾಲೆಂಜ್ ಅಂತ ಬರ್ತಿದೆ, ಇದನ್ನು ನಾನು ಆರಾಮಾಗಿ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ತರುತ್ತೆ. ನಿಮಗೆ ಸ್ವಲ್ಪ ಕಷ್ಟಗಳು ಅಂತ ಇದ್ದರೂ ಕೂಡ ನಿಮ್ಮ ಜೀವನ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ತುಂಬ ಒಂದು ಹೋಗ್ತಾ ನಿಮ್ಮ ಜೀವನದಲ್ಲಿ ತುಂಬ ಒಂದು ಏಳಿಗೆಯನ್ನು ನೀವು ಕಾಣುವಂಥ ಒಂದು ವ್ಯಕ್ತಿಗಳು ನೀವಾಗಿರ್ತೀರ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದ ಬಗ್ಗೆ ಹೇಳೋದಾದರೆ, ನೀವು ನಿಮ್ಮ ಒಂದು ಅನುಭವದಿಂದ ತುಂಬ ಕಲಿತುಕೊಂಡು ನೀವು ಒಂದು ಸಾಧನೆಯನ್ನು ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತೀರ. ಎಷ್ಟೇ ಕಷ್ಟ ನಾನು ಮುಂಚೆನೇ ಹೇಳಿದೆ, ಕಷ್ಟಗಳು ಅನ್ನೋದು ನಿಮಗೆ ಬಂದೇ ಬರುತ್ತೆ. ಬಟ್ ಆ ಒಂದು ಕಷ್ಟಗಳಿಂದ ನೀವೇನು ಅನುಭವವನ್ನು ಮಾಡ್ತೀರಾ, ಅನುಭವ ನಿಮಗೆ ಎಷ್ಟು ಆ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗುತ್ತೆ, ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಮುಂದೆ ಹೋಗ್ತೀರಾ. ಹಾಗೆ ಸಾಕಷ್ಟು ಒಂದು ಗಳಿಸ್ತೀರಾ ಕೂಡ, ಒಂದು ಉನ್ನತ ಸ್ಥಾನಕ್ಕೆ ಕೂಡ ನೀವು ಹೋಗ್ತೀರಾ. ವಿಶೇಷವಾಗಿ ನಿಮ್ಮ ಜೀವನ ಅಂತ ಬಂದಾಗ ನಿಮಗೆ ಈ ಒಂದು ಸಮಯದ ಒಂದು ವಿಷಯಕ್ಕೆ ಬಂದರೆ ನಿಮಗೊಂದು ಪ್ರಿಡಿಕ್ಷನ್ಸ್ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಏನು ಡಿಸಿಷನ್ನ ನೀವು ತೊಗೊಳ್ತೀರಾ, ಈ ಒಂದು ಕೆಲವೊಂದು ತಿಂಗಳಲ್ಲಿ ನಿಮಗೆ ಆ ಒಂದು ಡಿಸಿಷನ್ನಿಂದ ನಿಮಗೆ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ಬರುತ್ತೆ. ಏನೋ ಒಂದು 2 ದಾರಿ ಬರುತ್ತೆ, ನಿಮಗೆ 2 ದಾರಿ ಕಾಣಿಸ್ಬೋದು. ನೀವು ಯಾವ ದಾರಿಯನ್ನು ಚೂಸ್ ಮಾಡ್ತೀರಾ, ಆ ಒಂದು ಕಾನ್ಫಿಡೆಂಟಿಂದ ನೀವು ಚೂಸ್ ಮಾಡ್ತೀರಾ, ಆ ಒಂದು ದಾರಿಯಿಂದ ನಿಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಬರುತ್ತೆ. ಹಾಗೆ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ದಾರಿ ನಿಮಗೆ ಕಾಣುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನೀವು ನಂಬುವಂಥ ಒಂದು ಭಗವಂತನ ನಿಮಗೆ ಆ ಒಂದು ದಾರಿಯನ್ನು ತೋರಿಸ್ತಾನೆ ಅಂತ ಕೂಡ ಹೇಳ್ಬೋದು. ಅಷ್ಟು ಒಂದು ನೀವು ನಂಬುವಂಥ ಒಂದು ದೇವರ ಒಂದು ಸಪೋರ್ಟ್ ಅನ್ನೋದು ನಿಮಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ವಿಚಾರದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಮಾಡ್ಕೊಬೇಕು ಅಂತಿದ್ದರೆ, ಅದು ನಿಮ್ಮ ಅಹಂ ಅನ್ನೋದು ನೀವು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಮಾಡುವಂಥ ಒಂದು ಕೆಲಸದಲ್ಲಾದರೂ ಆಗಿರಲಿ, ನೀವು ಏನೇ ಸಾಧಿಸಿದ್ರೂ ಕೂಡ ಯಾವಾಗಲೂ ಕೂಡ ಗ್ರೌಂಡೆಡ್ ಆಗಿರಬೇಕು. ಅಂದರೆ ಅಹಂ ಅನ್ನೋದು ನಮಗೆ ಕಡಿಮೆ ಇರಬೇಕು. ಚಿಕ್ಕ ಪುಟ್ಟ
ಚಿಕ್ಕ ಪುಟ್ಟದಿರುತ್ತೆ, ಅದು ತೊಂದರೆ ಇಲ್ಲ. ಯಾವಾಗ ಅಹಂ ಅನ್ನೋದು ಹೆಚ್ಚಾಗುತ್ತೆ, ಮನುಷ್ಯ ತನ್ನ ಒಂದು ಸೆನ್ಸಸ್ಸನ್ನು ಮರ್ತೋಗ್ತಾನೆ. ಈ ಒಂದು ಕಾರಣದಿಂದಾಗಿ ಹೇಳ್ತಿದ್ದೀನಿ, ನೀವು ಅಹಂ ಅನ್ನೋದು ಎಷ್ಟು ಕಡಿಮೆ ಮಾಡ್ತೀರಾ, ಎಷ್ಟೇ ಸಾಧನೆ ಮಾಡಿ ನಿಮ್ಮ ಜೀವನದಲ್ಲಿ, ಎಷ್ಟೇ ನಿಮಗೆ ತಿಳಿದಿರಲಿ, ಅದರ ಒಂದು ಅಹಂ ಅನ್ನೋದು ಇರೋದು ಬೇಡ. ಇದ್ದಾಗ ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ನೀವು ಇಷ್ಟಪಡುವಂಥ ದೇವರು ಕೂಡ ನಿಮ್ಮ ಕೈ ಬಿಡ್ತಾನೆ. ಈ ಒಂದು ಕಾರಣದಿಂದಾಗಿ ಇದನ್ನು ಹೇಳ್ತಿದ್ದೀನಿ. ಅಹಂ ಅನ್ನೋದು ಬಿಟ್ಟರೆ ನಿಮಗೆ ತುಂಬ ಒಂದು ಒಳ್ಳೆಯದಾಗುತ್ತೆ, ತುಂಬ ಮುಂದೆ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ಹೆಣ್ಣು ದೇವರನ್ನು ಪೂಜಿಸುವಂಥವರು ಅಥವಾ ಹೆಣ್ಣು ದೇವರನ್ನು ಹೆಚ್ಚು ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಿದ್ದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ತುಂಬ ಶಾಂತ ಸ್ವಭಾವದ ಒಂದು ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಯಾರ ತಂಟೆಗೂ ಹೋಗೋದಿಲ್ಲ, ಬಟ್ ಆದರೆ ಇವ್ರ ತಂಟೆಗೆ ಯಾರಾದರೂ ಬಂದರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇರೋದಾಗಿರುತ್ತೆ. ಇವರು ಎಷ್ಟೇ ಹೊರಗಡೆಯಿಂದ ಶಾಂತ ಸ್ವಭಾವದ ಒಂದು ವ್ಯಕ್ತಿಗಳಂತೆ ಕಂಡರೂ ಕೂಡ ಯಾವಾಗ ಇವ್ರಿಗೆ ಟ್ರಿಗರ್ ಆಗುತ್ತೆ ಅಥವಾ ಯಾವಾಗ ಇವ್ರಿಗೆ ಕೋಪ ಅನ್ನೋದು ಒಂದ್ಸತಿ ಬಂತು ಅಂದರೆ ತುಂಬ ಬೇಗ ಕಡಿಮೆ ಆಗಲ್ಲ. ದೇವಿ ಶಕ್ತಿ ನಿಮಗೆ ಗೊತ್ತಿರ್ಬೋದು. ದೇವಿಯ ಒಂದು ವಿಷಯದಲ್ಲಿ, ಯಾವುದೇ ಒಂದು ಹೆಣ್ಣು ದೇವರ ಒಂದು ವಿಷಯದಲ್ಲಿ ನಿಮಗೆ ಗೊತ್ತಿರ್ಬೋದು, ಕೋಪ ಅನ್ನೋದು ದೇವಿಗೆ ಬಂತು ಅಂತ ಹೇಳಿದ್ರೆ ಆ ಒಂದು ಕೋಪನ ಶಾಂತ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಈ ಶಿವನು ಕೂಡ ಕಷ್ಟಪಟ್ಟಿದ್ದಾನೆ, ವಿಷ್ಣು ಕೂಡ ಕಷ್ಟಪಟ್ಟಿದ್ದಾರೆ. ಈ ಒಂದು ಕಾರಣದಿಂದಾಗಿ ಕೋಪ ಅನ್ನೋದು ಇವ್ರಿಗೆ ಬಂತು ಅಂದರೆ ತುಂಬ ಕಷ್ಟ. ಅದು ಬಿಟ್ಟರೆ ನಾರ್ಮಲ್ ಆಗಿ ತುಂಬ ಚೆನ್ನಾಗೇ ಇರ್ತಾರೆ, ತುಂಬ ಕೂಲಾಗಿರ್ತಾರೆ. ಕೋಪನ ಇವ್ರು ಸ್ವಲ್ಪ ಈ ವಿಷಯದಲ್ಲಿ, ಅಂದರೆ ಕೋಪ ಬರ್ಸಿದ್ರೆ ಮಾತ್ರ ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಆದರೆ ನಾರ್ಮಲಾಗಿ ಇದ್ದಾಗ ಮಾತ್ರ ಇವರು ತುಂಬ ಒಂದು ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ, ತುಂಬ ಒಂದು ಶಾಂತ ಸ್ವಭಾವದವರಾಗಿರ್ತಾರೆ. ಇನ್ನು ಇದಲ್ಲದೆ ಇನ್ನೊಂದು ವಿಷಯಗಳ ಬಗ್ಗೆ ಹೇಳೋದಾದರೆ, ಇವರು ತುಂಬ ಒಂದು ಕ್ರಿಯೇಟಿವ್, ಕಲಾತ್ಮಕ ಒಂದು ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಒಂದು ಕೆಲಸವನ್ನು ಕೊಟ್ಟರೂ ಕೂಡ ಇವ್ರದ್ದೇ ಒಂದು ಶೈಲಿ ಇರುತ್ತೆ. ಅದನ್ನು ಮಾಡೋವಂಥ ಒಂದು ವಿಧಾನ ಆಗಲಿ ಅಥವಾ ಅದನ್ನು ಮಾಡೋವಂಥ ಒಂದು ಸ್ಟೈಲ್ ಆಗಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಜನಕ್ಕೆ ಇಷ್ಟ ಕೂಡ ಆಗುತ್ತೆ. ಸೊ ಇವರ ಒಂದು ಟೇಸ್ಟ್ ಕೂಡ ಅಷ್ಟೇ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ತುಂಬ ಒಳ್ಳೆಯ ಒಂದು ಕ್ರಿಯೇಟಿವಿಟಿಯನ್ನು ಇವರು ತಮ್ಮ ಒಂದು ಕೆಲಸದಲ್ಲಿ ತರ್ತಾರೆ. ಇನ್ನು ಈ ಒಂದು ವ್ಯಕ್ತಿಗಳಿಗೆ ಅದೃಷ್ಟ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಗಂಡು ದೇವರನ್ನು ಇಷ್ಟಪಡುವಂಥ ಒಂದು ವ್ಯಕ್ತಿಗಳನ್ನ ಕಂಪೇರ್ ಮಾಡಿದ್ರೆ ಈ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ಅದೃಷ್ಟ ಚೆನ್ನಾಗಿರುತ್ತೆ. ಹಾಗೆ ಅದೃಷ್ಟ ಅನ್ನೋದು ಇವ್ರಿಗೆ ತುಂಬ ಕೈ ಹಿಡಿಯುತ್ತೆ. ತುಂಬ ಕಷ್ಟ ಕಾಲದಲ್ಲೂ ಕೂಡ ಇವ್ರಿಗೆ ಅದೃಷ್ಟ ಅನ್ನೋದು ತುಂಬ ಕೈ ಹಿಡಿಯುತ್ತೆ. ಹಾಗೆ ಇವರಿಗೆ ದೇವಿಯ ಒಂದು ಆಶೀರ್ವಾದ ಇರೋದ್ರಿಂದ ಇದು ಕೂಡ ಇವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇವರ ಜೀವನದಲ್ಲಿ ತುಂಬ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಇವ್ರಿಗೆ ತುಂಬ ಹೆಲ್ಪ್ ಮಾಡುವಂಥ ಒಂದು ವಿಷಯ ಅಂದರೆ ಅದು ಅದೃಷ್ಟ ಕೂಡ ಆಗಿರುತ್ತೆ. ಹಾಗೆ ಪರಿಶ್ರಮ ಅನ್ನೋದು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದ್ರ ಜೊತೆ ಅದೃಷ್ಟ ಅನ್ನೋದು ಕೂಡ ಇರುತ್ತೆ. ಎರಡೂ ಇದ್ದಾಗ ನಿಮಗೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಅಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಯಾವ ಒಂದು ವಿಷಯಗಳಲ್ಲಿ ಅಂತ ಹೇಳಿದ್ರೆ, ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋವಂಥ ಒಂದು ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಅಂದರೆ ನಿಮ್ಮ ಸಾಮರ್ಥ್ಯ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಬ್ಬರು ದುರುಪಯೋಗ ಪಡ್ಕೊಂಡು ಅಥವಾ ಅವರ ಒಂದು ಬಳಕೆ, ಅಂದರೆ ಅವ್ರಿಗೆ ಅಡ್ವಾಂಟೇಜ್ ಆಗೋ ಥರ ಅಥವಾ ಅವ್ರಿಗೆ ಯೂಸ್ ಆಗೋವಂಥ ಒಂದು ಬಳಕೆಯನ್ನು ಮಾಡಿಕೊಂಡು, ಅಂದರೆ ಅವ್ರಿಗೆ ಲಾಭ ಆಗೋ ಥರ ಬಳಕೆಯನ್ನು ಮಾಡಿಕೊಂಡು ನಿಮ್ಮನ್ನ ಬಿಟ್ಬಿಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನೀವು ನೋಡ್ಕೊಬೇಕಾಗತ್ತೆ. ಯಾವೊಂದು ವ್ಯಕ್ತಿಗಳು ನಮಗೆ ಒಳ್ಳೇದು ಬಯಸ್ತಿದ್ದಾರೆ, ಯಾವೊಂದು ವ್ಯಕ್ತಿಗಳು ಕೆಟ್ಟದ್ದು ಬಯಸ್ತಿದ್ದಾರೆ, ಇವೆಲ್ಲವನ್ನು ನೀವು ಯೋಚನೆ ಮಾಡಬೇಕಾಗತ್ತೆ.
ಇದರ ಜೊತೆಗೆ ನೀವು ನಿಮ್ಮ ರಿಲೇಷನ್ಶಿಪ್ಸು ಅಥವಾ ಪಾಸ್ಟಲ್ಲಿ ಏನಾದರೂ ಕೆಟ್ಟ ಘಟನೆಗಳು ನಡೆದಿತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗಿಲ್ಟನ್ನು ನೀವು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಇರಬೇಡಿ. ಇದನ್ನು ನೀವು ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ಗಿಲ್ಟ್ ಅಥವಾ ಆ ಒಂದು ಏನಂತಾರೆ ವಿಷಯಗಳು ನಿಮಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ. ವಿಶೇಷವಾಗಿ ನಿಮ್ಮ ಒಂದು ಏಳಿಗೆಗೆ ಅದು ಕಷ್ಟ ಆಗುತ್ತೆ. ಅಂದರೆ ನೀವು ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗೋದಿಲ್ಲ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ ಈ ಒಂದು ಕಾರಣದಿಂದಾಗಿ ಹಿಂದೆ ನಡೆದಿದ್ರ ಬಗ್ಗೆ ನೀವು ಬಿಟ್ಟು ಮುಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನೂ 2 ಬಗ್ಗೆ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಮುಂಚೆನೇ ಹೇಳಿದಾಗೆ ನಿಮ್ಮ ಇಷ್ಟ ದೇವರು ಗಂಡಾಗಿರಲಿ ಹೆಣ್ಣಾಗಿರಲಿ, ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ. ಒಂದು ಸತಿ ಆದರೂ ಮಾಡಿ ಅಥವಾ ಮಲ್ಟಿಪಲ್ ಟೈಮ್ಸ್ ಆದರೂ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.